ಈ ಯುವಕ ಮಾಯಕಪ್ಪೆಯ ಬೆನ್ನನ್ನ ನೆಕ್ಕುತ್ತಾನೆ. ಆವಾಗ ಈ ಕಪ್ಪೆ ಈತನಿಗೆ ದಾರಿ ತೋರಿಸಲು ಅಂಗೀಕರಿಸುತ್ತದೆ. ಈ ಕಪ್ಪೆ ಪಕ್ಕದಲ್ಲೇ ಇದ್ದ ಕೆರೆಯಲ್ಲಿ ಚಿಕ್ಕ ಹುಡುಗನನ್ನ ತೋರಿಸುತ್ತೆ. ಆವಾಗ ಈ ಯುವಕ ಆ ಶವವನ್ನು ಕಾಪಾಡೋಕೆ ಅಲ್ಲಿಗೆ ಬರುತ್ತಾನೆ. ಇಷ್ಟರಲ್ಲೇ ಅಲ್ಲಿಗೆ ಒಂದು ಪ್ರಾಣಿ ಬರುತ್ತೆ. ಇದನ್ನ ನೋಡಿದ ಈ ವ್ಯಕ್ತಿ ಆ ಪ್ರಾಣಿಯನ್ನು ಒಡೆಯಲು ಒಂದು ದೊಣ್ಣೆಯನ್ನ ತೆಗೋತಾನೆ. ಆದ್ರೆ ಬರ್ತಿರೋದು ಒಂದು ಪ್ರಾಣಿಯಲ್ಲ, ಒಬ್ಬ ಮಾಂತ್ರಿಕ. ಆತ ಪ್ರಾಣಿಯ ರೂಪದಲ್ಲಿ ಈ ಕಾಡೆಲ್ಲ ಸುತ್ತಾ ಇರ್ತಾನೆ. ಈತನನ್ನ ನೋಡಿ ಈ ಯುವಕನಿಗೆ ಭಯ ಬಂದು ಹೋಗಿ ಔಚ್ಕೋತಾನೆ. ಆವಾಗ ಈ ಮಾಂತ್ರಿಕ ಬಂದು ಕೆರೆಯಲ್ಲಿದ್ದ ಈ ಮಹಿಳೆಯನ್ನ ಎತ್ಕೊಂಡು ಈತಳಿಗೆ ಮಂತ್ರ ಹಾಕಿ ಅವಳನ್ನ ನಿಲ್ಲಿಸುತ್ತಾಳೆ. ಅವಾಗ ಈ ಮಹಿಳೆ ನಡ್ಕೊಂಡು ಹೋಗಿ ಅಲ್ಲೇ ಇದ್ದ ಶವ ಪೆಟ್ಟಿಗೆ ಒಳಗೆ ಮಲ್ಕೋತಾಳೆ. ಅವಾಗ ಮಾಂತ್ರಿಕ ಈ ಮಹಿಳೆಯ ರಕ್ತ ಶೇಖರಿಸುತ್ತಾನೆ. ಈ ರಕ್ತವನ್ನು ಚಿಕ್ಕ ಉಂಡೆಯನ್ನಾಗಿ ಮಾಡಿ ಕಾಗೆಗೆ ಕೊಡ್ತಾನೆ. ಆವಾಗ ಈ ಕಾಗೆ ಆ ಉಂಡೆಯನ್ನು ಮಂತ್ರಗತ್ತಿಯ ಬಾಯಿಯ ಒಳಗೆ ಹಾಕುತ್ತೆ. ಇದರಿಂದ ಸತ್ತು ಹೋದ ಆ ಮಂತ್ರಗತಿಗೆ ಪ್ರಾಣ ಬರುತ್ತೆ. ಅವಾಗ ಬಚ್ಚಿಟ್ಕೊಂಡಿದ್ದ ವ್ಯಕ್ತಿ ಬಂದು ಈ ಶವಪೆಟ್ಟಿಗೆಯನ್ನು ತೆಗೆದು ಅದರೊಳಗಿದ್ದ ಮಹಿಳೆಯನ್ನು ಕಾಪಾಡಬೇಕು ಅಂತ ಅನ್ಕೋತಾನೆ. ಆದ್ರೆ ಇಷ್ಟರಲ್ಲೇ ಮಾಂತ್ರಿಕ ಈತನನ್ನ ನೋಡ್ಕೊಂಡು ಈತನ ಮೇಲೆ ಗೊಡ್ಡಲಿಯನ್ನ ಬಿಸಾಕುತ್ತಾನೆ. ಇದರಿಂದ ಈ ಯುವಕನಿಗೆ ಭಯ ಬಂದು ಆ ಮಹಿಳೆಯನ್ನು ಅಲ್ಲೇ ಬಿಟ್ಟು ಓಡ್ತಾನೆ. ಇನ್ನಷ್ಟು ಹಲವು ಸ್ಟೋರೀಸ್ ಬೇಕು ಅಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.